ಹಾಂ? ಏನಪ್ಪ ಉಗ್ರಪ್ಪ ಇದು ಕಟ ಅಂತ ಕೊತ್ಬಿಟ್ಟಲ್ಲ. ಬೆಳಗಿನವರೆಗೆ ಟೈಮ್ ಇದೆ, ನಿಧಾನವಾಗಿ ಕುಡಿ. ಗಜೇಂದ್ರ, ಇವತ್ತು ನಾನು ತಡಿಬೇಡ. ನನ್ನ ಹೊಟ್ಟೆಲಿರೋ ಬೆಂಕಿ ಎಲ್ಲ ತಣ್ಣಗಾಗಬೇಕು. ಇಲ್ಲ ಅಂದರೆ ನಾನೇ ಹೊತ್ಕೊಂಡು ಉರಿದೋಗ್ಬಿಡ್ತೀನಿ. ಅದಕ್ಕೆ ರೊಚ್ಚಿ ಇದ್ದು ಬಿದ್ದು ಕುಡಿತಾ ಇದ್ದೀನಿ. ಅಯ್ಯ, ಈಗಷ್ಟು ಖುಷಿಗೆ ಪಾರ್ಟಿ ಮಾಡುವುದಂದ್ರೆ ಈಗ ಮತ್ತೆ ಬೆಂಕಿ ರೊಚ್ಚು ಅಂತ ಹೇಳಿದ್ರಿ ಮರ್ರೆ. ಕುಡಿ ಉಗ್ರಪ್ಪ, ಕುಡಿ. ಯಾರು ಬೇಡ ಅಂದಿದ್ದು? ಆರಾಮವಾಗಿ ಕುಡಿ ಅಂತ ಹೇಳಿದ್ದು ಅಷ್ಟೇ. ಹೇಗೋ ಆರಾಮಾಗಿರ್ಲಿ. ಕೂಲ್ ಉಗ್ರಪ್ಪ, ಕೂಲ್. ಅಲ್ಲ, ನೀವು ಮತ್ತೆಂತ ಸ್ಕೂಲ್ ಅಂತ ಇದ್ರಿ? ಕೂಲ್ ಅಲ್ವೋ ಅದು? ಕೂಲ್ ಕೂಲ್. ಗಜೇಂದ್ರ, ಇವತ್ತೊಂದು ಸತ್ಯ ಹೇಳಕ್ಕೆ ಮುಹೂರ್ತ ಬಂತು ನೋಡು. ಹೇಳ? ಸತ್ಯನ ಹೇಳಪ್ಪ. ಆಚೆ ಹೇಳಕ್ಕಾಗದೆ, ಮುಚ್ಚಿಡಕೊಳಕ್ಕಾಗದೆ ಒದ್ದಾಡ್ತಿದ್ದೆ ನೋಡು. ಹೇಳ? ಏ, ಯಾಕಪ್ಪ ಟೆನ್ಷನ್ ಕೊಡ್ತೀಯ? ತಕ್ಷಣ ಹೇಳು. ಬೇಡವಾ? ಸರಿ, ಹೇಳಲ್ಲ ಬಿಡು. ನಿನಗೆ ಬೇಡ, ನನಗೆ ಯಾಕೆ? ಭಟ್ರಲ್ರಿ, ಹೇಳಿ ಅಂತ ಇದ್ರೆ ನಿಮ್ಗೆ ಯಾವ ದೆವ್ವ ಇಟ್ಕೊಂಡಿದ್ದೆ ಮರ್ರೆ? ಹೇಳಿ. ಯಾರು ದೆವ್ವ? ಯಾರು ರಾಜೇಂದ್ರನ್ ದೆವ್ವ ಅಂದಿದ್ದು? ಇನ್ನೊಂದ್ಸಲ ರಾಜೇಂದ್ರನ್ ದೆವ್ವ ಅಂದರೆ ಈ ಗ್ಲಾಸ್ ನಿನ್ನ ತಲೆ ಮೇಲೆ ಹೊಡೆದು ನೀನು ಹೊಟ್ಟೆ ಚುಚ್ಚಿಬಿಡ್ತೀನಿ. ಅವನೆಲ್ಲೋ ನಮ್ಮ ರಾಜುನ ದೆವ್ವ ಅಂತ. ಯಾಕೋ ಏನೋ ಮಾತಾಡ್ತಿದ್ಯಲ್ಲೋ? ಈಗ ನಾನು ಸತ್ಯ ಹೇಳ ಬೇಡ? ಏ, ಸುಮ್ಮನೆ ಕುಡಿಯ. ಈಗೇನು ಹೇಳ್ಬೇಡ. ಹೇಳ್ಬೇಕಾ? ನಮ್ಮ ರಾಜೇಂದ್ರ ಸತ್ಯ ಇಲ್ಲ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?